2017 ಮಾಡಲು ಸಿಂಗಲ್ ಓನರು 95,000 ಓಡಿದೆ ಸರ್. ಇದು ಪೋಲೋ ಪೆಟ್ರೋಲು 2015 ಮಾಡಲು ಸಿಂಗಲ್ ಓನರು 90,000 ಕಿಲೋಮೀಟ್ರ್ ಓಡಿದೆ. BMW X1 ಮಾಡಲು ಕ್ರೆಟಾ E+. ಸರ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಕಾರ್ಲಿಂಗ್ಸು. ನಮ್ಮದು ಲೊಕೇಶನ್ ಬಂದು ನಿಮಗೆ ಕೊಟ್ಟಿಗೆಪಾಳ್ಯ ಸಿಗ್ನಲ್ ಹತ್ರ ಬರುತ್ತೆ. ಶ್ರೀಗಂಧದ ಕಾವಲು PU ಕಾಲೇಜ್ ಆಪೋಸಿಟಲ್ಲಿ ನಮ್ಮ ಸ್ಟೋರ್ ಲೊಕೇಟ್ ಆಗಿರೋದು. ಸೊ ನಾವು ಫ್ರಮ್ ಪಾಸ್ಟ್ 8 ಇಯರ್ಸಿಂದ ನಾವಿಲ್ಲಿ ಲೊಕೇಟ್ ಆಗಿದ್ದೀವಿ ಸರ್. ಸೊ ನಿಮಗೆ ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ಸರ್, ಎಲ್ಲ ಜಿನಿಯನ್ ವೆಹಿಕಲ್ಸ್ ಇರುತ್ತೆ, ವಿತ್ ಶೋರೂಮ್ ಹಿಸ್ಟ್ರಿ ಇರುತ್ತೆ. ನಮ್ಮ ಗಾಡಿಗಳು ನಿಮ್ಗೆ ಯಾವುದೇ ರೀತಿಯಾಗಲಿ ಆಕ್ಸಿಡೆಂಟ್ ಆಗಿ ರೆಡಿ ಆಗಿರೋ ಥರ ಆಗಿರ್ಬೋದು, ಇನ್ನೊಂದು ಕಂಪ್ಲೇಂಟ್ಸ್ಗಳಿರೋ ಥರ ಆಗಿರ್ಬೋದು, ಆ ಥರದ್ದು ಯಾವುದೇ ಗಾಡಿಗಳು ನಮ್ಮಲ್ಲಿ ಸಿಗೋಲ್ಲ. ನಿಮಗೆಲ್ಲ ಜಿನಿಯನ್ ವೆಹಿಕಲ್ಸ್ ಸಿಗುತ್ತೆ. ಆಮೇಲೆ ಕಮಿಂಗ್ ಟು ದ ಪಾರ್ಟ್ ಆಫ್ ಲೋನು ಬರ್ತೀರಾ ಅಂದರೆ 80 to 90% ಬೆಂಗಳೂರು ಸಿಟಿಲಿ ಇರೋರಿಗೆ ನಾವು ಲೋನ್ ಮಾಡ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿರಬೇಕು, ಮೇಯ್ನ್ ಸಿಬಿಲ್ ನೋಡ್ತೀವಿ. ಸಿಬಿಲ್ 750+ ಇತ್ತು ಅಂದರೆ ನಾವು 80 to 90% ಮಾಡ್ಕೊಡ್ತೀವಿ. ಫಾರ್ ರೂರಲ್ ಮಾರ್ಕೆಟು ಡಿಪೆಂಡ್ಸ್ ಆನ್ ಅವ್ರ ಪ್ರೊಫೈಲು. ಸೊ ಅವ್ರದ್ದು ಜಮೀನು ಹೆಂಗಿದೆ, ಆಮೇಲೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಯಾವ ಥರ ಇರುತ್ತೆ, ಅದ್ರ ಮೇಲೆ ನೋಡಿಕೊಂಡು ಅವರು 80%ವರೆಗೂ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ಕೊಡ್ತೀನಿ ಲೋನ್. ಸರ್ ನಮ್ಮಲ್ಲಿ ಎಲ್ಲ ಥರದ ವೆಹಿಕಲ್ಸ್ನು ಬೈಬ್ಯಾಕು ಮಾಡ್ತೀವಿ, ಎಕ್ಸ್ಚೇಂಜು ಮಾಡಿ ಕೊಡ್ತೀವಿ. ಫಾರ್ ಒಳ್ಳೆ ಗುಡ್ ಪ್ರೈಸಲ್ಲಿ ನಾನು ಮಾಡಿಕೊಡ್ತೀನಿ ಸರ್. ಆಮೇಲೆ ಕಮಿಂಗ್ ಟು ದ ಪಾರ್ಟ್ ಆಫ್ RTO ಲೆಕ್ಕಾಚಾರಕ್ಕೆ ಬಂದಾಗ ನಿಮಗೆ 30 to 35 ಡೇಸ್ ಒಳಗಡೆಗೆ ನಾವು ವಿತ್ ಟ್ರಾನ್ಸ್ಫರೇ ಮಾಡ್ಕೊಡ್ತೀವಿ. CC ಕಾನ್ಸೆಪ್ಟ್ ಇಲ್ಲ ಸರ್, CCಗಳೆಲ್ಲ ಸ್ಟಾಪ್ ಮಾಡಿದ್ದಾರೆ RTO ಇಂದ. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸು ನಿಮಗೆ ಟ್ರಾನ್ಸ್ಫರ್ ಸಮೇತನೇ ನಿಮ್ಮ ಹೆಸರಿಗೆ ನಾನು ಮಾಡ್ಕೊಡ್ತೀನಿ. ಇದು ನಮ್ಮ ಪ್ರಾಮಿಸ್. ಸರ್ ಇದು ನಮ್ಮದು ಮಂಜುನಾಥ ಕಾರ್ಲಿಂಗ್ಸು, ಕೊಟ್ಟಿಗೆಪಾಳ್ಯ ಸಿಗ್ನಲ್ ಹತ್ರ ಇರೋದು, ನಯರ ಪೆಟ್ರೋಲ್ ಬಂಕ್ ಪಕ್ಕ ಇರೋದು. ಓಕೆನಾ? ಇಲ್ಲೊಂದಿದೆ ನೋಡಿ, ಇಲ್ಲಿದೆ ನೋಡಿ, ಇದು ಇನೋವಾ 2009 ಮಾಡಲು ಸಿಂಗಲ್ ಓನರು. ಜಸ್ಟ್ 1.5 ಲಕ್ಷ ಓಡಿದೆ. 6,20,000 ರೂಪಾಯಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇಲ್ಲೇ ಇನ್ನೊಂದು XUV ಇದೆ ನೋಡಿ, 2013 ಸೆಕೆಂಡ್ ಓನರು, 96,000 ಓಡಿದೆ. 5,80,000 ರೂಪಾಯಿ ಫೈನಲ್ ಆಗುತ್ತೆ ಸರ್. ಇದು ರಿಟ್ಸು ಡೀಸಲು 2016 ಮಾಡಲು ಸಿಂಗಲ್ ಓನರು, 126 ಓಡಿದೆ. ಬರೀ ಒಂದು 3.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಟೈರ್ ಕಂಡೀಷನು ಆಲ್ಮೋಸ್ಟ್ 50% ಇದೆ ಟೈರು. ಡೀಟೇಲ್ ಇಲ್ಲ ಅದು. ಸರ್ ಇದು ಟಾಟಾ ಹೆಕ್ಸಾ 2017 ಮಾಡಲು ಸಿಂಗಲ್ ಓನರು, 95,000 ಓಡಿದೆ. 10,50,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸ್ಕಾರ್ಪಿಯೋ ಬೇಕು ಅಂದರೆ ಸ್ಕಾರ್ಪಿಯೋ ಇದೆ, 2008 ಸೆಕೆಂಡ್ ಓನರು, 1,24,000 ಕಿಲೋಮೀಟ್ರ್ ಓಡಿದೆ. 350, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ಎರ್ಟಿಗಾ ಇದೆ, VXI ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್, 51,000 ಓಡಿರೋದು. 10,25,000, ಸ್ಲೈಟ್ಲಿ ನೆಗೋಷಿಯಬಲು. ಬರೀ 51,000 ಕಿಲೋಮೀಟ್ರ್ ಓಡಿರೋದು. ಓಕೆನಾ? ಟೈರ್ ಎಲ್ಲ ಚೆನ್ನಾಗಿದೆ, ಆಲ್ಮೋಸ್ಟು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸರ್ ಇದು ಬ್ರೀಜಾ ZDI 17 ಮಾಡಲು, ಸೆಕೆಂಡ್ ಓನರು, 92,000 ಓಡಿದೆ. 6,30,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಬ್ರೀಜಾ ZDI ಆಟೋಮೆಟಿಕ್ಕು 2018
ಸಿಂಗಲ್ ಓನರು 63,000 ಕಿಲೋಮೀಟ್ರ್ ಓಡಿರೋದು 910 ಸ್ಲೈಟ್ಲಿ ನೆಗೋಷಿಯಬಲು. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಆಲ್ಮೋಸ್ಟು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಕಸ್ಟಮರ್ ಏನಾದರೂ ಲೈಕ್ ಸೀಟ್ ಎಕ್ಸ್ಟ್ರಾ ಹಾಕಿದ್ರೆ ಅದನ್ನು ಕವರ್ ಮಾಡ್ಬೋದು. ಸರ್ ಇದು ಈಕೋ ಸ್ಪೋರ್ಟ್ಸು ಟೈಟಾನಿಯಮ್ಮು, ಇದು ಟಾಪ್ ಎಂಡ್ ಬರುತ್ತೆ. 2014 ಮಾಡಲು, ಸಿಂಗಲ್ ಓನರು, 56,000 ಓಡಿದೆ. 5,90,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನು ಬ್ರ್ಯಾಂಡ್ ನ್ಯೂ ಇದೆ. ಇಂಟೀರಿಯರು ತುಂಬ ಚೆನ್ನಾಗಿದೆ. ಇದು ಇಲ್ಲ ಮ್ಯಾನ್ಯಲ್. ಸರ್ ಇದು ಈಕೋ ಸ್ಪೋರ್ಟ್ಸು 17 ಮಾಡಲು, ಸೆಕೆಂಡ್ ಓನರು, 120 ಓಡಿದೆ. ಓಕೆ, 6,75,000 ಸ್ಲೈಟ್ಲಿ ನೆಗೋಷಿಯಬಲು. ಇದು ಡೀಸೆಲ್ ವೆಹಿಕಲ್. ಸರ್ ಇದು 2017 ಮಾಡಲು, ಪೆಟ್ರೋಲು, ಸಿಂಗಲ್ ಓನರು, ಬರೀ 75,000 ಕಿಲೋಮೀಟ್ರ್ ಓಡಿರೋದು. 8,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಶೋರೂಮ್ ರೆಕಾರ್ಡ್ ಇಟ್ಟಿದ್ದು. ಟೈರು ಆಲ್ಮೋಸ್ಟ್ 60% ಇದೆ. ಸರ್ ಇದು ಶಿಫ್ಟ್ VXi ಪೆಟ್ರೋಲ್ ಗಾಡಿ, 2016 ಮಾಡಲು, ಸೆಕೆಂಡ್ ಓನರು, 88,000 ಕಿಲೋಮೀಟ್ರ್ ಓಡಿದೆ. 5,10,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಟೈರು ಆಲ್ಮೋಸ್ಟ್ 50% ಇದೆ. ಇದು ಹೋಂಡಾ ಸಿಟಿ V ವರ್ಷನ್ನು, 2016 ಮಾಡಲು, ಸಿಂಗಲ್ ಓನರು, 63,000 ಕಿಲೋಮೀಟ್ರ್ ಓಡಿದೆ. 5,80,000 ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ಇದು BMW X1 ಮಾಡಲು, 2012, ಸೆಕೆಂಡ್ ಓನರು, 1,10,000 ಕಿಲೋಮೀಟ್ರ್ ಓಡಿದೆ. 13,50,000 ರುಪೀಸ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, FC ಎಲ್ಲ ರನ್ನಿಂಗ್ ಇದೆ. ಸರ್ ಇದು ಎರ್ಟಿಗಾ ಪೆಟ್ರೋಲ್ ಗಾಡಿ, 2018 ಮಾಡಲು, ಸಿಂಗಲ್ ಓನರು, 80,000 ಕಿಲೋಮೀಟ್ರ್ ಓಡಿರೋದು. 7,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ಬಂದು ಆಲ್ಮೋಸ್ಟ್ 90% ಇದೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಸರ್ ಇದು ಎರ್ಟಿಗಾ ZDi 2012 ಮಾಡಲು, 13 ರಿಜಿಸ್ಟ್ರೇಷನ್ನು, ಸೆಕೆಂಡ್ ಓನರು, 1,12,000 ಕಿಲೋಮೀಟ್ರ್ ಓಡಿದೆ. 5,60,000 ಸ್ಲೈಟ್ಲಿ ನೆಗೋಷಿಯಬಲು. ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಇದೆ. ಇಂಟೀರಿಯರು ಫುಲ್ ನೀಟಾಗಿದೆ. ಇಂಟೀರಿಯರ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಇದು ಸಿಯಾಜ್ ZXi ಪೆಟ್ರೋಲು, 2014 ಮಾಡಲು, ಸೆಕೆಂಡ್ ಓನರು, 92,000 ಕಿಲೋಮೀಟ್ರ್ ಓಡಿದೆ. 5,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ವರ್ನಾ 2013 ಮಾಡಲು, ಪೆಟ್ರೋಲ್ ಆಪ್ಷನಲ್ಲು, 2013 ಸಿಂಗಲ್ ಓನರು, 87,000 ಕಿಲೋಮೀಟ್ರ್ ಓಡಿರೋದು. 4,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಪೋಲೋ ಪೆಟ್ರೋಲು, 2015 ಮಾಡಲು, ಸಿಂಗಲ್ ಓನರು, 90,000 ಕಿಲೋಮೀಟ್ರ್ ಓಡಿದೆ.
5,60,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಇದು. ಸೊ ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಇದೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು i10 ಸ್ಪೋರ್ಟ್ಸ್ ವೆರ್ಷನ್ನು 2015 ಮಾಡಲು, ಸಿಂಗಲ್ ಓನರು, 73,000 ಕಿಲೋಮೀಟ್ರ್ ಓಡಿದೆ. 3,70,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಇದು ಸೆಲೆರಿಯೋ VXi ಪೆಟ್ರೋಲ್ ವರ್ಷನ್ನು 2019 ಮಾಡಲು, ಸಿಂಗಲ್ ಓನರು, 69,000 ಕಿಲೋಮೀಟ್ರ್ ಓಡಿದೆ. 4,65,000 ಸೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು i10 ಆಸ್ಟಾ ಪೆಟ್ರೋಲು ಆಟೋಮೆಟಿಕ್ ವೆಹಿಕಲ್. ಇದು 2011 ಮಾಡಲು, ಥರ್ಡ್ ಓನರು, 87,000 ಕಿಲೋಮೀಟ್ರ್ ಓಡಿದೆ. 3,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸರ್ ಇದು i20 ಆಸ್ಟಾ ಡೀಸಲು 2010 ಸೆಕೆಂಡ್ ಓನರು, 79,000 ಕಿಲೋಮೀಟ್ರ್ ಓಡಿರೋದು. 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಸ್ಯಾಂಟ್ರೋ 2011 ಮಾಡಲು, 1,40,000 ಓಡಿದೆ. 235 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಆಲ್ಟೋ 2011 ಮಾಡಲು, ಸೆಕೆಂಡ್ ಓನರು, 72,000 ಕಿಲೋಮೀಟ್ರ್ ಓಡಿದೆ. 2,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಇದೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಸರ್ ಇದು i10 ಆಟೋಮೆಟಿಕ್ ಪೆಟ್ರೋಲು 2013 ಮಾಡಲು, ಸೆಕೆಂಡ್ ಓನರು, 69,000 ಕಿಲೋಮೀಟ್ರ್ ಓಡಿದೆ. 3,60,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು i10 ಸ್ಪೋರ್ಟ್ಸು 2009 ಮಾಡಲು, ಬರೀ 95,000 ಕಿಲೋಮೀಟ್ರ್ ಓಡಿದೆ. 1,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ಶಿಫ್ಟ್ VDI 2012 ಮಾಡಲು, ಸೆಕೆಂಡ್ ಓನರು, 89,000 ಕಿಲೋಮೀಟ್ರ್ ಓಡಿದೆ. 3,90,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 50% ಇದೆ. ಇದು ಸ್ಕೋಡಾ ರ್ಯಾಪಿಡು ಡೀಸೆಲ್ ವೆಹಿಕಲು 2013 ಮಾಡಲು, ಸೆಕೆಂಡ್ ಓನರು, 1,30,000 ಕಿಲೋಮೀಟ್ರ್ ಓಡಿದೆ. 4,20,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ.